9 ಒಂದಲೇ 9, 9 ಎರಡಲೇ 18, 1 ಮತ್ತು 8 ಮತ್ತೆ ಸೇರಿಸಿದ್ರೆ ಆಯಿತು 9, 9 ಮೂರಲೇ 27, 2 ಮತ್ತು 7 ಸೇರಿದರೆ ಮತ್ತಾಯಿತು 9, 9 ನಾಲ್ಕಲೇ 36, 3 + 6 = 9. ಒಟ್ಟಿನಲ್ಲಿ 9 ಬದಲಾಗಲಿಲ್ಲ. ಈಗ 8 ತೆಗೆದುಕೊಳ್ಳೋಣ. 8 ಒಂದಲೇ 8, 8 ಎರಡಲೇ 16, 1ಕ್ಕೆ 6 ಸೇರಿಸಿದರೆ ಆಯಿತು 7, 8ಕ್ಕಿಂತ 1 ಕಡಿಮೆ. 8 ಮೂರಲೇ 24, 2 ಮತ್ತು 4 ಸೇರಿದರೆ 6 ಆಯಿತು, 7ಕ್ಕಿಂತ ಇನ್ನೂ 1 ಕಡಿಮೆ ಆಯಿತು. 8 ನಾಲ್ಕಲೇ 32, 3 + 2 5 ಆಯಿತು, 6ಕ್ಕಿಂತ ಇನ್ನೂ 1 ಕಡಿಮೆ ಬಂತು. ಒಟ್ಟಿನಲ್ಲಿ 8 ಕ್ಷೀಣವಾಗ್ತಾ ಹೋಯಿತು. ಬದಲಾಗದ 9 ಪರಮಾತ್ಮ ತತ್ವ ಅಂತ ಹೇಳ್ತಾರೆ. ಕ್ಷೀಣವಾಗೋ 8 ಮಾಯಾತತ್ವ ಅಂತ ಹೇಳ್ತಾರೆ. ಗುರುವಿನ ಕೃಪೆ ಎಂಬ 1 ಈ 8ಕ್ಕೆ ಸೇರಿದರೆ ಎಂದೂ ಬದಲಾಗದ ಕ್ಷೀಣಿಸದ ಭಗವಂತನ ಪಾದವನ್ನು 9 ಸೇರ್ಕೋಬಹುದು ಅನ್ನೋದು ವಿಚಾರ. ಅಂದ ಹಾಗೆ ಈ ವಿಷಯ ಬಂದಿದ್ದು ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯಲ್ಲಿ, ಅಂದರೆ ಮಹತ್ವದ ವಿಚಾರ.